ಸಚಿವರ ಮುಂದೆಯೇ ಕುಲಪತಿಗೆ ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೇದಿಕೆ ಮೇಲೆ ಹೆಸರು ಕರೀಲಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ. ಮಾನ್ವಿ ಕಾಂಗ್ರೆಸ್ ಶಾಸಕ ಹಂಪಯ್ಯ ನಾಯಕ್ ಸಿಡಿಮಿಡಿಗೊಂಡರು. ರಾಯಚೂರಿನ ಕೃಷಿ ವಿವಿಯ ಕೃಷಿ ಮೇಳದಲ್ಲಿ ಭಾಗವಹಿಸಿದರು. ಈ ಸಮಾರಂಭದಲ್ಲಿ ಕುಲಪತಿಗಳು ಸ್ವಾಗತ ಭಾಷಣ ಮಾಡೋರಿದ್ರು. ಸ್ವಾಗತ ಭಾಷಣ ಮಾಡ್ತಾ ಇದ್ರು ಕೂಡ ಡಾಕ್ಟರ್ ಎಂ ಹನುಮಂತಪ್ಪ ಸ್ವಾಗತ ಭಾಷಣವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಶಾಸಕರನ್ನ ಬಿಟ್ಟು ಎಲ್ಲರನ್ನ ಸ್ವಾಗತಿಸ್ತಾರೆ ಕುಲಪತಿ. ಕುಲಪತಿಗಳು ಗೌರವ ಕೊಟ್ಟಿಲ್ಲ ಅಂತ ಹಂಪಯ್ಯ ಗರಂ ಆದರು. ಈಗ ಸನ್ಮಾನ್ಯ ಶ್ರೀ ಹಂಪಯ್ಯ ನಾಯಕ್ ಸಾಹೇಬರು, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಮಾನ್ವಿ ಸಾಹೇಬರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ದಯಮಾಡಿ ಅವರು ಕ್ಷಮಿಸಬೇಕು, ಏನಾದರೂ ತಪ್ಪಾದರೆ ನಮ್ಮ ಕಡೆಯಿಂದ. ನಮಗೆ ಒಂದ್ಸರ್ತಿ ಹೇಳಿದೆ, ಮತ್ತೊಂದ್ಸರಿ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ. ತುಂಬ ಎಲ್ಲ ರೈತ ಬಾಂಧವರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, ಹಿರಿಯರು ನಮ್ಮೆಲ್ಲ ಅವರ ಒಂದು ಆಶೀರ್ವಾದ ನಮಗೆ ಸದಾ ಬೇಕಾಗುತ್ತೆ. ಅಂಥವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ವಿಶ್ವವಿದ್ಯಾಲಯದ ಬೇರೆ ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ಡಾಕ್ಟರ್ PL ಪಾಟೀಲ್ ಅವರು ಮತ್ತು KC ವೀರಣ್ಣವರು ಮತ್ತು ಅನೇಕ ಗಣ್ಯಮಾನ್ಯವರೆಲ್ಲ ಬಂದಿದ್ದಾರೆ. ನಮ್ಮ ಅಧಿಕಾರಿಗಳು ಮತ್ತು ಡಾಕ್ಟರ್ SK ಗಳ ಒಂದು ಮಾಲೀಕರಿಗೂ ಮತ್ತು ಮತ್ತೊಮ್ಮೆ ಎಲ್ಲ ಸಮಸ್ತ ನಾಗರಿಕರಿಗೂ, ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ. ಸಿದ್ಧ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಶಾಸಕರಿದ್ದಾರೆ, ಬೇರೆ ಬೇರೆ ಸಚಿವರುಗಳಿದ್ದಾರೆ. ಇವರೆಲ್ಲ ಇದ್ದಾಗ ಸ್ವಾಗತ ಮಾಡಬೇಕಾಗಿತ್ತು. ಒಬ್ಬರು ಶಾಸಕರು, ಜನಪ್ರತಿನಿಧಿ, ಜನರಿಂದ ಆಯ್ಕೆಯಾಗಿ ಬಂದಂಥವರು. ಹಾಗಾಗಿ ಅವ್ರಿಗೆ ಆದಂಥ ಪ್ರೋಟೋಕಾಲ್ ಅಂತ ಇದೆ, ಕರಿಬೇಕಾಗಿತ್ತು. ಆದರೆ ಕಣ್ತಪ್ಪಿನಿಂದ ಆಗಿಲ್ಲ. ಇಷ್ಟು ದೊಡ್ಡ ಹೈಡ್ರಾಮಾನು ಬೇಡವಾಗಿತ್ತು ಅಂತ ಒಂದು ಕಾರ್ಯಕ್ರಮ ಆಗ್ತಾ ಇರುವಾಗ ಅಂಥದ್ದೆಲ್ಲ ಕಣ್ತಪ್ಪಿನಿಂದ ಆಗಿಬಿಡ್ತವೆ. ಅಷ್ಟೊಂದು ಜನ ಅತಿಥಿಗಳಿದ್ದಾರೆ, ಎಲ್ಲರನ್ನ ಸ್ವಾಗತಿಸಿದ್ದಾರೆ. ಒಬ್ಬರ ಹೆಸರು ಕೈ ಬಿಟ್ಟು ಹೋಗಿದೆ, ತಪ್ಪಾಗಿರೋದು ಹೌದು. ಆದರೆ ಅದನ್ನು ಇಷ್ಟು ದೊಡ್ಡ ಮಟ್ಟಿಗೆ ಹೈಡ್ರಾಮಾ ಸೃಷ್ಟಿ ಮಾಡುವಂಥ ಅಗತ್ಯ ಇರಲಿಲ್ವೇನೋ. ಆದರೆ ಆಗಿದೆ. ಕೊನೆಗೆ ಅವರು ಸಿಡಿಮಿಡಿಗೊಂಡರು. ಕುಲಪತಿಗಳನ್ನು ಕರೆದು ಹೇಳಿದ್ರು, ನಾನು ಇಲ್ಲೇ ಇದ್ದೀನಿ ರೀ, ನಾನು ಶಾಸಕ, ನನ್ನನ್ನು ಯಾಕೆ ಸ್ವಾಗತ ಮಾಡಲಿಲ್ಲ ನೀವು ಅಂತ ಕೇಳ್ಕೊಂಡ್ರು. ಕೊನೆಗೆ ಸ್ವಾಗತಿಸಿನೂ ಆಯಿತು. ಈಗ ಸನ್ಮಾನ್ಯ ಶ್ರೀ ಹಂಪಯ್ಯ ನಾಯಕ್ ಸಾಹೇಬರು, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಮಾನ್ವಿ ಸಾಹೇಬರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ದಯಮಾಡಿ ಅವರು ಕ್ಷಮಿಸಬೇಕು, ಏನಾದರೂ ತಪ್ಪಾದರೆ ನಮ್ಮ ಕಡೆಯಿಂದ. ನಮಗೆ ಒಂದ್ಸರ್ತಿ ಹೇಳಿದೆ, ಮತ್ತೊಂದ್ಸರಿ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ. ತುಂಬ ಎಲ್ಲ ರೈತ ಬಾಂಧವರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, ಹಿರಿಯರು ನಮ್ಮೆಲ್ಲ ಅವರ ಒಂದು ಆಶೀರ್ವಾದ ನಮಗೆ ಸದಾ ಬೇಕಾಗುತ್ತೆ. ಅಂಥವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ವಿಶ್ವವಿದ್ಯಾಲಯದ ಬೇರೆ ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ಡಾಕ್ಟರ್ PL ಪಾಟೀಲ್ ಅವರು ಮತ್ತು KC ವೀರಣ್ಣವರು ಮತ್ತು ಅನೇಕ ಗಣ್ಯಮಾನ್ಯವರೆಲ್ಲ ಬಂದಿದ್ದಾರೆ. ನಮ್ಮ ಅಧಿಕಾರಿಗಳು ಮತ್ತು ಡಾಕ್ಟರ್ SK ಗಳ ಒಂದು ಮಾಲೀಕರಿಗೂ ಮತ್ತು ಮತ್ತೊಮ್ಮೆ ಎಲ್ಲ ಸಮಸ್ತ ನಾಗರಿಕರಿಗೂ, ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.